ಹಲೋ, ನಮಸ್ಕಾರ ಕರ್ನಾಡು. ನಾನು ನಿಮ್ಮ ಮನೋಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೇನಾದ್ರು ಮೊಟ್ಟೆ ಚಿಕನ್ ತಿಂತಾ ಇದ್ದೀರಾ? ಅದು ತಿನ್ನೋದ್ರಿಂದ ಬಾಡಿ ತುಂಬ ಏನಾದ್ರು ಹೀಟ್ ಆಗ್ತಾ ಇದೆಯಾ? ಪಿಂಪಲ್ಸ್ ಬರ್ತಾ ಇದೆಯಾ? ಇದಕ್ಕೇನಾದ್ರು ರೀಸನ್ ನಿಮ್ಗೇನು ಗೊತ್ತಿಲ್ವಾ? ಏನು ತಿಂದರೆ ಸರಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಮ್ಮ ಬಾಡಿ ಹೀಟ್ ಹೆಂಗಾಗುತ್ತೆ ಅಂತಂದರೆ, ನೀವೇನಾದ್ರು ಪ್ರೋಟೀನ್ ಇರೋ ಕಂಟೆಂಟ್ ಏನಾದ್ರು ತಿಂದಾಗ ಅದು ಪ್ರೋಟೀನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಮ್ಮ ಬಾಡಿ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡಬೇಕು. ಈಗ ನೀವು ಕಾರ್ಬೋಹೈಡ್ರೇಟ್ಸ್ ಲೈಕ್ ಸೊಪ್ಪು ಆ ಥರ ಏನಾದ್ರು ತಿಂದಾಗ ನಮ್ಮ ಬಾಡಿ ಅಷ್ಟೊಂದು ಹೀಟ್ ಬೇಕಾಗಿಲ್ಲ. ಯಾಕಂದರೆ ಅದು ಬೇಗ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಡೈಜೆಷನ್ ಆಗುವಾಗ ನಮ್ಮ ಹೊಟ್ಟೆಯಲ್ಲಿ ಬೇಗ ಬ್ರೇಕ್ ಡೌನ್ ಆಗುತ್ತೆ. ಅದೇ ನೀವು ಪ್ರೋಟೀನ್ ಏನಾದ್ರು ತಿನ್ನಕ್ಕೆ ಹೋದಾಗ ಅದು ಬ್ರೇಕ್ ಡೌನ್ ಮಾಡೋಕ್ಕೆ ನಮ್ಮ ಬಾಡಿ ತುಂಬ ಎನರ್ಜಿ ಕನ್ಸ್ಯೂಮ್ ಮಾಡಬೇಕು ಮತ್ತು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಬೈಕಲ್ಲಿ ಒಬ್ಬರೇ ಹೋಗ್ತಾ ಇರ್ತೀರಾ. ಒಬ್ಬರು ಹೋಗೋ ಟೈಮಲ್ಲಿ ಬೈಕು ತುಂಬ ಎನರ್ಜಿ ಕನ್ಸ್ಯೂಮ್ ಮಾಡಲ್ಲ, ಅಂದರೆ ಫ್ಯೂಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ, ಗಾಡಿ ತುಂಬ ಹೀಟ್ ಕೂಡ ಆಗಲ್ಲ. ಅದೇ ನೀವು ಒಬ್ಬರೋಗೋ ಗಾಡಿಯಲ್ಲಿ 3 ಜನ ಕೂತ್ಕೊಂಡು ಹೋಗ್ತಾ ಇದ್ರೆ ಎನರ್ಜಿ ಅಂದರೆ ಫ್ಯೂಲ್ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ಗಾಡಿ ಹೀಟ್ ಆಗ್ತಾ ಇರುತ್ತೆ. ಸೇಮ್ ಅದೇ ಥರ ಈ ಪ್ರೋಟೀನ್ ಒಂಥರ ಕಾಂಪ್ಲೆಕ್ಸ್, 3 ಜನ ಇದ್ದಂಗೆ. ಯಾಕಂದರೆ ಅದು ತುಂಬ ಬ್ರೇಕ್ ಡೌನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಬಾಡಿ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ. ಅದರಿಂದ ನಮ್ಮ ಬಾಡಿ ಎಕ್ಸೆಸ್ ಹೀಟ್ ಆಗುತ್ತೆ. ಇದರಿಂದನೇ ನಮಗೆ ಬಾಡಿಲಿ ಪಿಂಪಲ್ಸ್ ಎಲ್ಲ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತಂದರೆ, ನೀವು ಜಾಸ್ತಿ ಎಳನೀರು, ನೀರು ಮತ್ತು ವಾಟರ್ ಮಿಲನ್, ಕುಕುಂಬರ್ ಮತ್ತು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ಸ್, ಹಸಿರು ಕಾಳು, ಇದೆಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಲಿ ಎಕ್ಸೆಸ್ ಹೀಟನ್ನು ಕಡಿಮೆ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.